Hello everybody. In this video I'm going to explain a problem on aggregate turnover. See the problem everyone. Compute the aggregate turnover of Mr. Pranav of Kundapura for the month of May 2020. The name of the SS is Pranav and his place of business is Kundapura. Avuna business place ಅಥವಾ place of business ಎಲ್ಲಿ ಅಂತ ಹೇಳಿದ್ರೆ Kundapura, that is Karnataka. So see each and every transaction, students. Export of goods rupees 1,30,000 and services rupees 40,000 to China. So if you see the first transaction, ನೋಡಿ export ಮಾಡ್ತಾ ಇದ್ದಾರೆ ಚೈನಾಕ್ಕೆ. ಏನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಗೂಡ್ಸ್ 1,30,000 ಅಷ್ಟು ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ವಿಸಸ್ ವರ್ತ್ rupees 40,000 ನ ಚೈನಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಇಸ್ ನಥಿಂಗ್ ಬಟ್ ಸೇಲ್. ಸೊ ಇಲ್ಲಿ ಎರಡು ಕೂಡ ಇದೆ, ಗೂಡ್ಸ್ ಮತ್ತೆ ಸರ್ವಿಸಸ್ ಎರಡನ್ನೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಯು ಹ್ಯಾವ್ ಟು ಆಡ್ ದ ವ್ಯಾಲ್ಯೂ ಆಫ್ ಬೋತ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡಿದ್ದು 1,30,000, ಸರ್ವಿಸಸ್ ಎಕ್ಸ್ಪೋರ್ಟ್ ಮಾಡಿದ್ದು ಚೈನಾಕ್ಕೆ 40,000. 1,30,000 ಪ್ಲಸ್ 40,000 ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1,70,000 ಆಗುತ್ತೆ. ಸೊ ಹೌ ವಿ ಹ್ಯಾವ್ ಅರೈವ್ಡ್ ಅಟ್ 1,70,000? ದಟ್ ಇಸ್ 1,40,000 worth goods plus 1,30,000 worth goods plus 40,000 services. So total value of goods and services exported to China will be 1,70,000. Next, supply of goods to Mr. Chandan, a job worker in Kolhapur, rupees 8 lakh. Goods supplied to Mr. Chandan, but Chandan is a job worker. So any goods supplied to job worker is not a supply. So ಏನಂತ ಮೆನ್ಷನ್ ಮಾಡಿದ್ದೀನಿ ಅಂತ ನೋಡಿ, ನಾಟ್ ಎ ಸಪ್ಲೈ ಅಂತ ತಗೊಬೇಕಾಗುತ್ತೆ, ಬಿಕಾಸ್ ಗೂಡ್ಸ್ ಹ್ಯಾವ್ ಬೀನ್ ಸಪ್ಲೈಡ್ ಟು ಜಾಬ್ ವರ್ಕರ್. Transfer of goods GST at 5%, that is the GST rate is 5%, to branch at Shimoga rupees 9 lakh. Transfer of goods ನೋಡಿ, within the state branch transfer ಆಗಲಿ ಅಥವಾ ಅಕ್ರಾಸ್ ದ ಸ್ಟೇಟ್ ಬ್ರಾಂಚ್ ಟ್ರಾನ್ಸ್ಫರ್ ಆಗಲಿ. ಈಗ ಕುಂದಾಪುರ ಬ್ರಾಂಚ್ ಇಂದ ಶಿವಮೊಗ್ಗ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗಿರೋದು. ಇವನ್ ಬ್ರಾಂಚ್ ಟ್ರಾನ್ಸ್ಫರ್ ವಿದಿನ್ ದ ಸ್ಟೇಟ್ ಯು ಹ್ಯಾವ್ ಟು ಕನ್ಸಿಡರ್ ಫಾರ್ ಅಗ್ರಿಗೇಟ್ ಟರ್ನೋವರ್ ಕನ್ಸಿಡರ್ ಮಾಡಬೇಕು. ಹಾಗೆ ಅಕ್ರಾಸ್ ದ ಸ್ಟೇಟ್ ಬ್ರಾಂಚ್ ಟ್ರಾನ್ಸ್ಫರ್ ಆದ್ರೆ, ಕರ್ನಾಟಕ ಬ್ರಾಂಚ್ ಇಂದ ಮಹಾರಾಷ್ಟ್ರ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆದ್ರೂ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. Now it has been transferred to Shimoga branch. Once again it is supply only, supply ಅಂತಾನೆ ಟ್ರೀಟ್ ಮಾಡಬೇಕು. So you are supposed to show 9,000 in the amount column ಅಲ್ಲಿ 9,000 ತೋರಿಸಬೇಕಾಗುತ್ತೆ. Transfer of goods to branch at Shimoga 9,000. Purchase of goods from Mr. Muniyappa and URD. URD stands for unregistered dealer. Unregistered dealer ನ ನಾವು ಶಾರ್ಟ್ ಅಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ, the short form of unregistered dealer is URD. Purchase of goods from Mr. Muniyappa and URD at Kumta, Uttar Kannada, rupees 40,000. Purchase of goods anta ಹೇಳ್ತಾ ಇರೋದು, it means it is not outward supply, it is inward supply. Purchase ಅಂತ ಹೇಳ್ತಾ ಇರೋದ್ರಿಂದ for aggregate turnover you should not consider. ನೀವು ಬೇಕಾದ್ರೆ ಆ ಪರ್ಚೇಸ್ ಟ್ರಾನ್ಸಾಕ್ಷನ್ ನೀವು ವರ್ಕಿಂಗ್ ನೋಟ್ ಅಲ್ಲೂ ತೋರಿಸಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕ್ಯಾಲ್ಕುಲೇಷನ್ ಅಂದ್ರೆ ಟೇಬಲ್ ಅಲ್ಲೂ ತೋರಿಸಬಹುದು. ನೋಡಿ ನಾನು ಹೇಗೆ ತೋರಿಸಿನಿ ಅಂತ ಹೇಳಿದ್ರೆ, ಪ್ರೀವಿಯಸ್ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ನಾನು when there is inward supply, when there is purchase of goods or services, I have shown in the working note. ನೀವು ಬೇಕಾದ್ರೆ ಟೇಬಲ್ ಅಲ್ಲೂ ತೋರಿಸಬಹುದು. ಈಗ purchase of goods from Mr. Muniyappa and URD. ಸೊ ನಾನು ಹೇಗೆ ತೋರಿಸಿನಿ ಅಂತ ಹೇಳಿದ್ರೆ ಅಮೌಂಟ್ ತೋರಿಸಿಲ್ಲ, ಇನ್ವರ್ಡ್ ಸಪ್ಲೈ ಅಂತ ತೋರಿಸಿದೆ. ಇದೇ ರೀತಿ ನೀವು ಬೇಕಾದ್ರೆ ವರ್ಕಿಂಗ್ ನೋಟ್ ಅಲ್ಲೂ ತೋರಿಸಬಹುದು. ಫಾರ್ ಬೋತ್ ದ ಟೈಪ್ ಆಫ್ ಪ್ರೆಸೆಂಟೇಷನ್ ನೀವು ಎರಡು ರೀತಿ ಹೇಗೆ ಬೇಕಾದ್ರೂ ಪ್ರೆಸೆಂಟ್ ಮಾಡಿ, ಅದನ್ನ ಬೇಕಾದ್ರೆ ಅದನ್ನ ಯು ಮೇ ಶೋ ಇಟ್ ಇನ್ ಟೇಬಲ್ ಆರ್ ಇನ್ ದ ವರ್ಕಿಂಗ್ ನೋಟ್, ಯು ವಿಲ್ ಗೆಟ್ ದ ಮಾರ್ಕ್ಸ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಯಾವ ರೀತಿ ಬೇಕಾದ್ರೂ ಅದನ್ನ ನೀವು ಇನ್ವರ್ಡ್ ಸಪ್ಲೈನ ತೋರಿಸಬಹುದು. ಸಪ್ಲೈ ಆಫ್ ಗೂಡ್ಸ್ ಟು ಚಾಮರಾಜನಗರ್ rupees 10,20,000. ಚಾಮರಾಜನಗರಕ್ಕೆ ಗೂಡ್ಸ್ ನ ಸಪ್ಲೈ ಮಾಡಿಯಾನೆ SSC. ಇನ್ಕ್ಲೂಡ್ಸ್ ನಿಲ್ ರೇಟೆಡ್ ಗೂಡ್ಸ್ rupees 1 lakh. ಸೊ 10,20,000 ಅಲ್ಲಿ ನಿಲ್ ರೇಟೆಡ್ ಗೂಡ್ಸ್ ಅಂದ್ರೆ 0% ಗೂಡ್ಸ್ ಅಥವಾ ಎಕ್ಸೆಂಪ್ಟೆಡ್ ಗೂಡ್ಸ್ ಇನ ವ್ಯಾಲ್ಯೂ ಎಷ್ಟಂದ್ರೆ 1 lakh. ನೆಕ್ಸ್ಟ್ ಎಕ್ಸೆಂಪ್ಟೆಡ್ ಗೂಡ್ಸ್ rupees 1,50,000. ನೋಡಿ, ನಿಲ್ ರೇಟೆಡ್ ಆರ್ 0% ಗೂಡ್ಸ್ ಅಂತ ಏನ್ ಕರಿತೀವಲ್ಲ ಅದನ್ನು ಎಕ್ಸೆಂಪ್ಟೆಡ್ ಗೂಡ್ಸ್ ಅಂತ ಕರಿತೀವಿ. ಹಾಗೆ ಮತ್ತೆ ಇಲ್ಲಿ ಎಕ್ಸೆಂಪ್ಟೆಡ್ ಗೂಡ್ಸ್ 1,50,000 ಅಂತಿದೆ. ಇದು ಯಾವ ಎಕ್ಸೆಂಪ್ಟೆಡ್ ಗೂಡ್ಸ್ ಅಂತ ಹೇಳಿದ್ರೆ, ಇವನ್ ದ ಗವರ್ಮೆಂಟ್ ವಿಲ್ ಇಶ್ಯೂ
circulars for the public stating that the following goods and services which were taxable previously are now considered as exempt. ಅಂದ್ರೆ ಸರ್ಕಾರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೋಟಿಸ್ ನ ಪಬ್ಲಿಕ್ ಇಶ್ಯೂ ಮಾಡ್ಬೋದು. ಹಿಂದೆ ಯಾವ ಗೂಡ್ಸ್ ಟ್ಯಾಕ್ಸೇಬಲ್ ಇತ್ತು ಅದನ್ನ ನಾವು ಈಗ ಎಕ್ಸೆಂಪ್ಟ್ ಮಾಡ್ತಾ ಇದೀವಿ, ಅಥವಾ ಸರ್ವಿಸಸ್ ಹಿಂದೆ ಯಾವ್ದು ಟ್ಯಾಕ್ಸೇಬಲ್ ಇತ್ತು ಅದನ್ನ ಈಗ ಎಕ್ಸೆಂಪ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನ ಎಕ್ಸೆಂಪ್ಟೆಡ್ ಗೂಡ್ಸ್ ಅಂತಾನೆ ಕರಿತೀವಿ. ಸೊ ಎಕ್ಸೆಂಪ್ಟೆಡ್ ಗೂಡ್ಸ್ 0% ನಿಲ್ ರೇಟೆಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಸರ್ಕಾರ ಯಾವ್ದು ಎಕ್ಸೆಂಪ್ಟ್ ಅಂತ ಟ್ರೀಟ್ ಮಾಡಿರುತ್ತೆ ಅದು ಎಕ್ಸೆಂಪ್ಟೆ. ಬಟ್ GST ಇನ್ನೊಂದು ಇದೆ 0% ಆರ್ ನಿಲ್ ರೇಟೆಡ್, ಅದನ್ನು ಕೂಡ ನಾವು ಎಕ್ಸೆಂಪ್ಟೆಡ್ ಗೂಡ್ಸ್ ಅಂತ ಕರಿತೀವಿ. ಸೊ ನಿಲ್ ರೇಟೆಡ್ goods value is 1 lakh, exempted goods value is 1,15,000, non-GST goods value is 1,20,000 and remaining being taxable. ಇನ್ನು ಉಳಿದಿದ್ದು taxable supply ಅಂತ ಹೇಳ್ತಾ ಇದ್ದಾರೆ. All these amounts are included in this 10,20,000. So 10,20,000 worth goods ನ ಚಾಮರಾಜನಗರಕ್ಕೆ ಸಪ್ಲೈ ಮಾಡಿದ್ದು ಅಥವಾ ಸೇಲ್ ಮಾಡಿದ್ದು. Whatever it might be exempted goods, non-taxable goods or non-taxable taxable supply, ಯಾವುದೇ ರೀತಿಯಾದ ಗೂಡ್ಸ್ ಆಗಿರಬಹುದು. Since it is sale, you have to consider it for aggregate turnover calculation. So how supply of goods to Chamarajanagar including nil rated goods, exempted goods, non-GST and taxable supply 10,20,000 ಈ ರೀತಿ ನೀವು ತೋರಿಸಬೇಕಾಗುತ್ತೆ. Next is supply of service to a dealer at Bangalore. Sale of services, it is nothing but, so you have to consider it for aggregate turnover. So I have shown 50,000 here because service has been provided. Service na provide ಮಾಡ್ಯಾರೆ ಅಥವಾ ಸಪ್ಲೈ ಮಾಡ್ಯಾರೆ. Goods returned by Mr. Chandan, job worker, after processing rupees 4 lakh. ಜಾಬ್ ವರ್ಕರ್ ಚಂದನ್ ಯಾರಿದ್ದಾನೆ ಅವನು ಗೂಡ್ಸ್ ನ ಪ್ರೊಸೆಸಿಂಗ್ ಆದ್ಮೇಲೆ ಗೂಡ್ಸ್ ರಿಟರ್ನ್ ಮಾಡ್ಯಾನೆ. ಯಾರಿಗಂದ್ರೆ ಡೀಲರ್ಗೆ, ಪ್ರಣವ್. ಈಗ ಯಾರ ಟ್ರಾನ್ಸಾಕ್ಷನ್ಸ್ ನ ನೋಡ್ತಾ ಇರೋದಂದ್ರೆ ಪ್ರಣವ್ಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಟ್ರಾನ್ಸಾಕ್ಷನ್ಸ್. ಪ್ರಣವ್ ಇಂದ ಚಂದನ್ ಜಾಬ್ ವರ್ಕರ್ ಯಾರಿದ್ದಾನೆ ಅವ್ನು ಗೂಡ್ಸ್ ನ ರಿಸೀವ್ ಮಾಡಿದ್ದ. ಈಗ ಚಂದನ್ ಅವನೀಗ ರಿಟರ್ನ್ ಮಾಡ್ತಾ ಇದ್ದಾನೆ. ಜಾಬ್ ವರ್ಕರ್ ಗೂಡ್ಸ್ ನ ರಿಸೀವ್ ಮಾಡಿದ್ರು ನಾಟ್ ಎ ಸಪ್ಲೈ, ರಿಟರ್ನ್ ಮಾಡಿದ್ರು ನಾಟ್ ಎ ಸಪ್ಲೈ. ಹಾಗಾಗಿ 4 lakh ವರ್ತ್ ಗೂಡ್ಸ್ ರಿಟರ್ನ್ಡ್ ಬೈ ದ ಜಾಬ್ ವರ್ಕರ್ ಇಸ್ ನಾಟ್ ಎ ಸಪ್ಲೈ ಅಂತ ಟ್ರೀಟ್ ಮಾಡಬೇಕು. ಹಾಗೆ ನೆಕ್ಸ್ಟ್ he supplied to Mr. Mohan, a job worker at Nasik, for further processing. ನೆಕ್ಸ್ಟ್ ಚಂದನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಚಂದನ್ನೇ ಜಾಬ್ ವರ್ಕರ್ ಸ್ಟೂಡೆಂಟ್ಸ್, ಆ ಚಂದನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ಬ ಜಾಬ್ ವರ್ಕರಿಗೆ ಗೂಡ್ಸ್ ನ ಸಪ್ಲೈ ಮಾಡ್ತಾ ಇದ್ದಾನೆ. ಎಲ್ಲಿದ್ದಾನೆ ಇನ್ನೊಬ್ಬ ಜಾಬ್ ವರ್ಕರ್ ಅಂದ್ರೆ ನಾಸಿಕ್. ಅರ್ಥ ಮಾಡ್ಕೊಳ್ಳಿ, ಒಬ್ಬ ಜಾಬ್ ವರ್ಕರ್ ಇನ್ನೊಬ್ಬ ಜಾಬ್ ವರ್ಕರಿಗೆ ಗೂಡ್ಸ್ ಸಪ್ಲೈ ಮಾಡ್ಲಿ ಅದು ಕೂಡ ನಾಟ್ ಎ ಸಪ್ಲೈ. ಸೊ ಈಗ ಚಂದನ್ ಏನು ಮಿಸ್ಟರ್ ಮೋಹನ್ ಅನ್ನೋ ಜಾಬ್ ವರ್ಕರಿಗೆ ಸಪ್ಲೈ ಮಾಡ್ತಾ ಇದ್ದಾನೆ, ಇಟ್ ಈಸ್ ಆಲ್ಸೋ ನಾಟ್ ಎ ಸಪ್ಲೈ. ಹಾಗಾಗಿ ಈ 1 lakh ಕೂಡ ಯು ಶುಡ್ ನಾಟ್ ಕನ್ಸಿಡರ್. ಅಂಡ್ ರಿಮೈನಿಂಗ್ ಗೂಡ್ಸ್ ಡೈರೆಕ್ಟ್ಲಿ ಟು ದ ಕಸ್ಟಮರ್ ಎಟ್ ಹುಬ್ಳಿ ಫಾರ್ rupees 5 lakh. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಚಂದನ್ ದ ಜಾಬ್ ವರ್ಕರ್ ಹ್ಯಾಸ್ ಸೋಲ್ಡ್ ದ ರಿಮೈನಿಂಗ್ ಗೂಡ್ಸ್ ಡೈರೆಕ್ಟ್ಲಿ ಟು ದ ಕಸ್ಟಮರ್ ಎಟ್ ಹುಬ್ಳಿ ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಸೇಲ್ ಮಾಡ್ತಾ ಇದ್ದಾನೆ. ಸೊ ಜಾಬ್ ವರ್ಕರ್ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಸೇಲ್ ಮಾಡಿದ್ರೆ ಇಟ್ ಈಸ್ ಸಪ್ಲೈ ಓನ್ಲಿ. ಸೊ ಯು ಹ್ಯಾವ್ ಟು ಕನ್ಸಿಡರ್ 5 lakh rupees the value of goods which have been sold to the customer at ಹುಬ್ಳಿ ಕಸ್ಟಮರ್ಗೆ ಏನ್ ಸೇಲ್ ಮಾಡ್ಯಾನೆ ಅದನ್ನ ಕನ್ಸಿಡರ್ ಮಾಡಬೇಕು. ಸೊ ಇನ್ ದಿಸ್ ಟ್ರಾನ್ಸಾಕ್ಷನ್ see the serial number 8 students. In this serial number 8 you have 3 transactions. One is job worker Chandan returned goods worth rupees 4 lakh. Job worker return ಮಾಡಿದ್ದು not a supply, ignore it. Next the job worker Chandan supplied the goods to job worker Mohan. Job worker Mohanಗೆ ಸಪ್ಲೈ ಮಾಡ್ತಾ ಇದ್ದಾನೆ. Once again it is also not a supply. Next Chandan the job worker he sold the goods directly to the customer of ಹುಬ್ಳಿ ಕಸ್ಟಮರ್ಗೆ ಸೇಲ್ ಮಾಡ್ತಾ ಇರೋದು. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಸೇಲ್ ಮಾಡಿದ್ದ ನಾವು ಕನ್ಸಿಡರ್ ಮಾಡಿದೀವಿ. 5 lakh ವರ್ತ್ ಗೂಡ್ಸ್ ಸೋಲ್ಡ್ ಟು ಹುಬ್ಳಿ ಕಸ್ಟಮರ್ ಶುಡ್ ಬಿ ಕನ್ಸಿಡರ್ಡ್. ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು EOU at UP rupees 15,000. Supply of goods and services to EOU, export oriented units. If any goods or services or both, ಎರಡು ಕೂಡ ಗೂಡ್ಸ್ ನೇ ಸಪ್ಲೈ ಮಾಡಿರ್ಲಿ ಅಥವಾ ಸರ್ವಿಸಸ್ ನ ಸಪ್ಲೈ ಮಾಡಿರ್ಲಿ ಅಥವಾ ಎರಡು ಗೂಡ್ಸ್ ಅಂಡ್ ಸರ್ವಿಸಸ್ ಎರಡನ್ನೂ EOU ಗೆ ಸೇಲ್ ಮಾಡಿದ್ದೆ ಆದ್ರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಡೀಮ್ಡ್ ಎಕ್ಸ್ಪೋರ್ಟ್ ಅಂತ ಟ್ರೀಟ್ ಮಾಡ್ತೀವಿ. ಒನ್ಸ್ ಅಗೇನ್ ಸೇಲ್ ಇಸ್ ಸೇಲ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಫಾರ್ aggregate turnover. So I have considered 15,000 for aggregate turnover calculation. The value of goods and services which are sold to EOU at UP. Purchased goods from SEZ Bangalore. ನೋಡಿ SEZ Bangalore ಇಂದ ಗೂಡ್ಸ್ ಪರ್ಚೇಸ್ ಮಾಡಿರುವಂತದ್ದು.
inward supply ಆಗುತ್ತೆ ಸ್ಟೂಡೆಂಟ್ಸ್. ಆರ್ ಗೆಟಿಂಗ್ ಮೈ ಪಾಯಿಂಟ್? ಗೂಡ್ಸ್ purchase of goods is considered as inward supply, but from where it has been purchased? SEZ Bangalore. ಹೇಗೆ ನೀವು ಈ 5 areas ಗೆ ಸೇಲ್ ಮಾಡಿದ ಎಕ್ಸ್ಪೋರ್ಟ್ ಅಂತ ಟ್ರೀಟ್ ಮಾಡ್ತೀರಾ, ಈ 5 areas ಇಂದ ಏನೇ ಪರ್ಚೇಸ್ ಮಾಡಿದ್ರು ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಇಂಪೋರ್ಟ್. ಸೊ ಫ್ರಮ್ SEZ Bangalore the value of goods which have been purchased by the dealer is considered as import ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಸ್ಟಿಲ್ ಒನ್ಸ್ ಅಗೇನ್ ಪರ್ಚೇಸ್ ಆಗಿರೋದ್ರಿಂದ ಅಗ್ರಿಗೇಟ್ ಟರ್ನ್ಓವರ್ ಅಲ್ಲಿ ನಾವು ತೋರಿಸಲ್ಲ ಸ್ಟೂಡೆಂಟ್. ಸೊ ನೀವೇನ್ ತೋರಿಸಬಹುದು ಅಂತ ಹೇಳಿದ್ರೆ ಇನ್ವರ್ಡ್ ಸಪ್ಲೈ ಅಂತ ಕ್ಯಾಲ್ಕುಲೇಷನ್ ಅಥವಾ ಟೇಬಲ್ ಅಲ್ಲಿ ತೋರಿಸಬಹುದು, ಅಥವಾ ವರ್ಕಿಂಗ್ ನೋಟ್ ಅಲ್ಲಿ ನೀವು ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ವರ್ಕಿಂಗ್ ನೋಟ್ ನ ಬರೀಬಹುದು. Next, goods purchased from Sagara, Shimoga district, rupees 4,30,000. Once again, goods purchased inward supply students, so you can show it in the amount column as inward supply, or say goods purchased from Sagara. It is a place in Shimoga district. Since it is purchased, it is inward supply. You have to you can show it in the table or you can show it in the working note. Supply of goods and services to UNO rupees 75,000. Once again, supply of goods and services sale agide, so that you have to consider. So 75,000 you have to show it in the amount column. So the same thing has been shown in the amount column. Next, rendered service to RBI. Rendered service means service has been supplied. Service has been supplied to RBI. Once again, it is sales students. This 10,000 is to be considered. Supply of zero rated goods. So what is zero rated goods students? Zero rated goods ಅಂದ್ರೆ ಏನು? Zero rated goods ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಅಂತಾನೆ. ಎಕ್ಸ್ಪೋರ್ಟ್ ಏನಿದೆ ಅಲ್ಲ, ಎಕ್ಸ್ಪೋರ್ಟ್ ಮೇಲೆ the GST rate is zero rated. ಅಂದ್ರೆ ಎಕ್ಸ್ಪೋರ್ಟ್ಸ್ ಮೇಲೆ there is no GST. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಹೇಳಿದ್ರೆ zero rated goods ಅಂತ ಕರಿತೀವಿ. Once again, supply of zero rated goods is nothing but export antane. So since it is said, you have to consider this 35,000, find out the total. Total comes to 19,02,000. And I hope that you can go through the working notes. Working notes ನೀವು ನೋಡ್ಕೊಂತೀರಾ ಅಂತ ತಿಳ್ಕೊಂತೀನಿ. ಹಾಗೆ everything I have cleared. Problem ಅಲ್ಲಿ ನಾನೆಲ್ಲ ಕ್ಲಿಯರ್ ಆಗಿ ಹೇಳಿದೀನಿ. Just go through the working note, you can easily understand.